Hello everyone, I am Dr. Nikhil Huilgod, and from today we'll be discussing the subject of microbiology, starting with history of microbiology. ಇವತ್ತು ನಾವು ಕಲಿತಿರುವಂಥ ಟಾಪಿಕ್ ಹಿಸ್ಟ್ರಿ ಆಫ್ ಮೈಕ್ರೋಬಯಾಲಜಿ ಅಂದರೆ ಮೈಕ್ರೋಬಯಾಲಜಿ ಅನ್ನೋಂಥ ಡಿಪಾರ್ಟ್ಮೆಂಟ್ ಅನ್ನೋಂಥ ಸಬ್ಜೆಕ್ಟ್ ಹೇಗೆ ಬಂತು ಅನ್ನೋದನ್ನು ನಾವು ಇಲ್ಲಿ ಕಲಿತಿದ್ದೀವಿ. ಅದೇ ರೀತಿಯಾಗಿ ಮೈಕ್ರೋಬಯಾಲಜಿಯಲ್ಲಿ ಸಾಧನೆ ಮಾಡಿರುವಂಥ ಕೆಲವೊಂದು ವಿಜ್ಞಾನಿಗಳ ಬಗ್ಗೆ ಮತ್ತು ಅವರ ಸಾಧನೆಗಳ ಬಗ್ಗೆ ಸಹ ಕಲಿತೀವಿ. ಫ್ಯೂ ಆಫ್ ವಿಚ್ ವಿಲ್ ಬಿ ಕ್ವಶನ್ಸ್ ಫಾರ್ ಯೋರ್ ಎಕ್ಸಾಮ್ಸ್. Now, before the discovery of microbes, reports were there that some organisms were associated with diseases, while Lucretius and the physician Fracastro suggested that diseases are caused by invisible living creatures. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಸೂಕ್ಷ್ಮ ಜೀವಿಗಳನ್ನ ಕಂಡುಹಿಡಿಯೋಕ್ಕಿಂತ ಮುಂಚೆ ಮೊದಲು ಕೆಲವೊಂದು ಅಸಂಪ್ಷನ್ಸ್ ಇತ್ತು, ಹೀಗಿರ್ಬೋದು ಅಂತ ಏನು ಊಹೆ ಮಾಡ್ಕೊಂಡಿದ್ರು ಅಂದರೆ ಕೆಲವೊಂದು ಆರ್ಗ್ಯಾನಿಸಮ್ಸ್ ಇದೆ, ಅವು ಕೆಲವೊಂದು ಕಾಯಿಗಳ ಜೊತೆ ಅಸೋಸಿಯೇಟೆಡ್ ಇದೆ, ಕಾಯಿಲೆಗಳ ಜೊತೆ ಅಸೋಸಿಯೇಟೆಡ್ ಇದೆ ಅನ್ನೋದು ಮಾತ್ರ ಅವರು ಅನ್ಕೊಂಡಿದ್ರು. ಬಟ್ ದೆನ್ ಲುಕ್ರೇಷಿಯಸ್ ಮತ್ತು ಫ್ರಕಾಸ್ಟ್ರೋ ಅನ್ನೋರು ಏನು ಸಜೆಸ್ಟ್ ಮಾಡಿದ್ರು ಅಂದರೆ ಕಾಯಿಲೆಗಳು ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಜೀವಿಗಳಿಂದ ಆಗುತ್ತದೆ ಅಂತ ಅವರು ಹೇಳಿದರು. ಸ್ಟಿಲ್ ಮೈಕ್ರೋಬಯಾಲಜಿ ಅನ್ನೋದನ್ನ ನಾವು ಟರ್ಮ್ ಮಾಡಿರಲಿಲ್ಲ ಅವಾಗ, ಆದರೆ ಕಣ್ಣಿಗೆ ಕಾಣದಂಥ ಜೀವಿಗಳು ಕಾಸ್ ಮಾಡುತ್ತೆ ಅಂತ ಹೇಳಿದರು. ನಾವು ದ ಸೈನ್ಸ್ ಆಫ್ ಮೈಕ್ರೋಬಯಾಲಜಿ ವಿಚ್ ಇಸ್ ಮೈಕ್ರೋಬ್ಸ್ ಗಾಟ್ ಅ ಲೇಟ್ ಸ್ಟಾರ್ಟ್ ಒನ್ಸ್ ಯೂಸ್ ಆಫ್ ಮೈಕ್ರೋಸ್ಕೋಪ್ ವಾಸ್ ಎಸ್ಟಾಬ್ಲಿಷ್ಡ್ ಅರೌಂಡ್ ಮಿಡ್ 1600. ಅಂದರೆ ಮೈಕ್ರೋಬಯಾಲಜಿ ಅನ್ನೋಂಥ ಶಾಸ್ತ್ರ ಅನ್ನೋಂಥ ಜ್ಞಾನ ಯಾವಾಗ ಬಂತು ಅಂದರೆ ಲೇಟ್ 1600s. ಯಾಕೆ ಅಂದರೆ ಮೈಕ್ರೋಸ್ಕೋಪ್ ಅಂದರೆ ಸೂಕ್ಷ್ಮ ಜೀವಿಗಳನ್ನು ನೋಡಲಿಕ್ಕೆ ಬೇಕಾದಂಥ ಡಿವೈಸನ್ನು ಅವ್ರು ಕಂಡುಹಿಡಿದಿದ್ದು 1600. ತದಾದ ನಂತರ ಅವಾಗ ಮೈಕ್ರೋಬಯಾಲಜಿ ಅನ್ನೋದಂತೂ ಸೈನ್ಸು ಒಂದು ಬ್ರಾಂಚು ಸ್ಟಾರ್ಟ್ ಆಗಿತ್ತು. ನಾವು ದ ಕ್ರೆಡಿಟ್ ಫಾರ್ ದಿಸ್ ಗೋಸ್ ಟು ರಾಬರ್ಟ್ ಹುಕ್ ಆ್ಯಂಡ್ ಆಂಟೋನ್ ವಾನ್ ಲೆವೆನ್ಹಾಕ್. ಈ ಎರಡು ವಿಜ್ಞಾನಿಗಳದ್ದು ಮೈಕ್ರೋಬಯಾಲಜಿಯಲ್ಲಿ ಸ್ಟಾರ್ಟ್ ಆಗೋಕ್ಕೆ ಅದನ್ನು ನಾವು ಮೈಕ್ರೋಸ್ಕೋಪನ್ನು ಅವರು ಕಂಡು ಹಿಡಿದು ಹೆಲ್ಪ್ ಮಾಡಿದರು. ದೇ ಕಾಂಟ್ರಿಬ್ಯೂಟೆಡ್ ಟುವರ್ಡ್ಸ್ ಇಟ್. ನಾವು ಫ್ಯೂ ಆಫ್ ದ scientists that we are learning about, starting with Louis Pasteur. He is known as the father of modern microbiology. ಈ ಚಿತ್ರದಲ್ಲಿ ನಮಗೆ ಕಾಣ್ತಿರುವಂತಹದ್ದು ವಿಜ್ಞಾನಿ ಲೂಯಿಸ್ ಪ್ಯಾಸ್ಚರ್ ಅನ್ನೋರು. Now the points that I'll be covering will be important for you to answer a 5 marker. So ಇವರ ಬಗ್ಗೆ ನಾವು ಬರೀಬೇಕಾದ್ರೆ these are the points that you need to mention. ಈ ಪಾಯಿಂಟ್ಸ್ಗಳನ್ನು ನೀವು ಮೆನ್ಷನ್ ಮಾಡಿದರೆ it will be covering all the important notes. Now Louis Pasteur was a professor of chemistry in France. His studies on fermentation led him to take interest in the work of microbiology. ಇವರು ಫ್ರಾನ್ಸ್ ಅಲ್ಲಿ ಕೆಮಿಸ್ಟ್ರಿಯನ್ನು ಕಲಿಸ್ತಿದ್ರು ಆ್ಯಂಡ್ ಹೀಸ್ ಕಾಂಟ್ರಿಬ್ಯೂಷನ್ ವಾಸ್ ಟುವರ್ಡ್ಸ್ ಫರ್ಮೆಂಟೇಷನ್. ಇದು ನಮಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್. ಅವರು ಫರ್ಮೆಂಟೇಷನ್ ಫೀಲ್ಡಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು. ಏನು ಅಂದರೆ ಹಿ ಹ್ಯಾಡ್ ಪ್ರಪೋಸ್ ದ ಪ್ರಿನ್ಸಿಪಲ್ಸ್ ಆಫ್ ಫರ್ಮೆಂಟೇಷನ್ ಫಾರ್ ಪ್ರಿಸರ್ವೇಷನ್ ಆಫ್ ಫುಡ್. ಅಂದರೆ ತಿನ್ನುವಂಥ ಪದಾರ್ಥಗಳನ್ನು ಹೇಗೆ ನಾವು ಪ್ರಿಸರ್ವ್ ಮಾಡ್ಬೋದು ಲಾಂಗ್ ಟರ್ಮಲ್ಲಿ. ಇವತ್ತು ನಾವೇನು ಯೂಸ್ ಮಾಡ್ತೀವಿ ಪ್ರಿಸರ್ವೇಷನ್ ಮಾಡಲಿಕ್ಕೆ ಸ್ಕಿಲ್ಸ್ನ, ಅದನ್ನು ಅವರು ಹೇಳ್ಕೊಟ್ಟಿದ್ರು. Now, introduction of sterilization techniques and developed steam sterilizer, hot air oven and autoclave. Sterilization ಮಾಡಲಿಕ್ಕೆ ಯೂಸ್ ಮಾಡೋಂಥ ಟೆಕ್ನಿಕ್ಸ್ ಆದಂತಹ ಸ್ಟೀಮ್ ಸ್ಟೆರಿಲೈಸರ್ ಮತ್ತು ಹಾಟ್ ಏರ್ ಓವನ್ ಮತ್ತು ಆಟೋಕ್ಲೇವ್, ಇದನ್ನು ಡೀಟೇಲ್ ಆಗಿ ನಾವು ಸ್ಟೆರಿಲೈಸೇಷನ್ ಅನ್ನೋ ಟಾಪಿಕಲ್ಲಿ ನಾವು ವಿಡಿಯೋಲಿ ಮತ್ತೆ ಡಿಸ್ಕಸ್ ಮಾಡ್ತೀವಿ. ಬಟ್ ಈ ಸ್ಟೆರಿಲೈಸೇಷನ್ ಟೆಕ್ನಿಕ್ಸನ್ನು ಸ್ಟಾರ್ಟ್ ಮಾಡಿದವರು, ಕಾಂಟ್ರಿಬ್ಯೂಟ್ ಮಾಡಿದವರು ಲೂಯಿಸ್ ಪ್ಯಾಸ್ಚರ್. ದಟ್ಸ್ ಅನ್ ಇಂಪಾರ್ಟೆಂಟ್ ನೋಟ್. Now, he also described the method of pasteurization of milk. ಈಗ ನಮಗೆ ಬರುವಂಥ ಹಾಲಿನ ಪ್ಯಾಕೆಟ್ಗಳು ಅದರ ಮೇಲೆ ಬರೆದಿರುತ್ತೆ ಪ್ಯಾಸ್ಚರೈಸ್ಡ್ ಮಿಲ್ಕ್ ಅಂತ. ಸೊ ಇಟ್ ಈಸ್ ನೇಮ್ಡ್ ಆಫ್ಟರ್ ಲೂಯಿಸ್ ಪ್ಯಾಸ್ಚರ್. ಅವರಿಗೆ ರೆಸ್ಪೆಕ್ಟ್ ಆಗಿ ಅದನ್ನು ಪ್ಯಾಸ್ಚರೈಸೇಷನ್ ಅನ್ನೋಂಥ ಟೆಕ್ನಿಕನ್ನು ನೇಮ್ ಮಾಡಿದ್ದಾರೆ. ಸೊ ಆ ಮೆಥಡನ್ನು ಡಿಸ್ಕ್ರೈಬ್ ಮಾಡಿದವರು ಸಹ ಲೂಯಿಸ್ ಪ್ಯಾಸ್ಚರ್ ಅವರು. ನಾವು ಹಿ ಕಾಂಟ್ರಿಬ್ಯೂಟೆಡ್ ಫಾರ್ ವ್ಯಾಕ್ಸಿನ್ ಡೆವಲಪ್ಮೆಂಟ್ ಅಗೇನ್ಸ್ಟ್ ಸೆವರಲ್ ಡಿಸೀಸಸ್ ಲೈಕ್ ಆಂಥ್ರಾಕ್ಸ್. ವ್ಯಾಕ್ಸಿನ್ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡಿದರು. ಯಾವ ಕಾಯಿಲೆಗಳು? ಆಂಥ್ರಾಕ್ಸ್, ಅದನ್ನು ಕಾಸ್ ಮಾಡುವಂಥದ್ದು ಬ್ಯಾಸಿಲಸ್ ಆಂಥ್ರಾಸಿಸ್. ಕೊಲೆರಾ, ಅದನ್ನು ಕಾಸ್ ಮಾಡುವಂಥದ್ದು ವಿಬ್ರಿಯೋ ಕೊಲೆರೆ. ಮತ್ತು ರೇಬೀಸ್ ಕಾಯಿಲೆ, ರೇಬೀಸ್ ವೈರಸ್ ಇಂದಾಗೋದು. ಡೀಟೇಲ್ಸ್ ಆಫ್ ವಿಚ್ ವಿಲ್ ಬಿ ಲರ್ನಿಂಗ್ ಇನ್ ರೆಸ್ಪೆಕ್ಟಿವ್ ಕ್ಲಾಸಸ್. ನಾವು ಮತ್ತೆ ಅದನ್ನು ಮುಂದಿನ ಕ್ಲಾಸಸ್ಸಲ್ಲಿ ಕಲಿತೀವಿ. ಹಿ ಆಲ್ಸೋ ಪಾಸ್ಟುಲೇಟೆಡ್ ದ ಜರ್ಮ್ ಥಿಯರಿ ಆಫ್ ಡಿಸೀಸ್. ಈ ಒಂದು ಪಾಯಿಂಟ್ನ ನೀವು ಮೆನ್ಷನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ವೆನ್ ಯು ಆರ್ ರೈಟಿಂಗ್ ಅಬೌಟ್ ಲೂಯಿಸ್ ಪ್ಯಾಸ್ಚರ್ ಕಾಂಟ್ರಿಬ್ಯೂಷನ್, ಜರ್ಮ್ ಥಿಯರಿ ಆಫ್ ಡಿಸೀಸ್ನ ಇವ್ರು ಪಾಸ್ಟುಲೇಟ್ ಮಾಡಿದ್ರು ಅನ್ನೋದನ್ನು ನಾವು ಮೆನ್ಷನ್ ಮಾಡಬೇಕು. ನಾವು ಹಿ ಇಂಟ್ರೊಡ್ಯೂಸ್ಡ್ ಲಿಕ್ವಿಡ್ ಮೀಡಿಯಾ ಕಾನ್ಸೆಪ್ಟ್ ಆ್ಯಂಡ್ ಹಿ ವಾಸ್ ಆಲ್ಸೋ ದ ಫೌಂಡರ್ ಆಫ್ ಪ್ಯಾಸ್ಚರ್ ಇನ್ಸ್ಟಿಟ್ಯೂಟ್ ಇನ್ ಪ್ಯಾರಿಸ್. ಸೊ ಈ ಬುಲೆಟ್ಸ್ ಆಗಿ ನಾನು ಕೊಟ್ಟಿರೋದು ಏನಕ್ಕೆ ಅಂದರೆ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ಯು ನೀಡ್ ಟು ಮೆನ್ಷನ್ ಇನ್ ಯುವರ್ ಆನ್ಸರ್. ನಿಮ್ಮ ಆನ್ಸರಲ್ಲಿ ಇದೆಲ್ಲ ಪಾಯಿಂಟ್ಸ್ಗಳು ಇರಬೇಕು. ಸೆಕೆಂಡ್ಲಿ, ರಾಬರ್ಟ್ ಕಾಚ್ ಈಸ್ ನೋನ್ ಆಸ್ ಫಾದರ್ ಆಫ್ ಬ್ಯಾಕ್ಟೀರಿಯಾಲಜಿ. ಇವರಿಗೆ ನೋಬೆಲ್ ಪ್ರೈಸ್ ಸಿಕ್ಕಿತ್ತು ಇನ್ ದ ಇಯರ್ ಆಫ್ 1905 ಫಾರ್ ದ ಡಿಸ್ಕವರಿ ಆಫ್ ಟ್ಯೂಬರ್ಕಲ್ ಬ್ಯಾಸಿಲೆ. ರಾಬರ್ಟ್ ಕಾಚ್ ಅಂದ ತಕ್ಷಣ ನಮ್ಮ ತಲೆಗೆ ಇಮಿಡಿಯೇಟ್ಲಿ ಬರಬೇಕಾದಂಥದ್ದು ಟ್ಯೂಬರ್ಕ್ಯುಲೋಸಿಸ್ ಎಂಬ ಕಾಯಿಲೆ. ಟ್ಯೂಬರ್ಕ್ಯುಲೋಸಿಸ್ ಕಾಸ್ ಮಾಡೋದು ಟ್ಯೂಬರ್ಕ್ಯುಲಸ್ ಬ್ಯಾಸಿಲೆ. ಅದಕ್ಕೆ ಇನ್ನೊಂದು ಹೆಸರೇ ಕಾಚ್ ಬ್ಯಾಸಿಲೆ ಅಂತ, ಬಿಕಾಸ್ Robert Koch discovered it. Now, introduced solid media for culture of bacteria and use of agar.
ನಾವು ಕಲ್ಚರ್ ಮೆಥಡ್ಸ್ ಅನ್ನೋ ವಿಡಿಯೋಲಿ ಕಲಿತೀವಿ. ನಾವು ಬ್ಯಾಕ್ಟೀರಿಯಾನ ಅಂದರೆ ಸೂಕ್ಷ್ಮ ಜೀವಿಗಳನ್ನು ನಾವು ಹೇಗೆ ಕಲ್ಚರ್ ಮಾಡ್ಬೋದು, ಆರ್ಟಿಫಿಷಿಯಲಿ ಲ್ಯಾಬಲ್ಲಿ ನಾವು ಹೇಗೆ ಕಲ್ಚರ್ ಮಾಡ್ಬೋದು ಅನ್ನೋದಕ್ಕೆ ನಮಗೆ ಒಂದು ಮೀಡಿಯಾ ಆಗಿ ಬೇಕಾಗುತ್ತೆ. ಸೊ ಆ ಎನ್ವಿರಾನ್ಮೆಂಟನ್ನು ನಾವು ಪ್ರೊವೈಡ್ ಮಾಡಬೇಕು. ಅದರಲ್ಲಿ ಕಲ್ಚರ್ ಮೆಥಡ್ಸ್ ಮತ್ತು ಅಗಾರನ್ನು ಸಹ ಅವರು ಇಂಟ್ರಡ್ಯೂಸ್ ಮಾಡಿದರು. ಮೆಥಡ್ಸ್ ಆಫ್ ಐಸೋಲೇಷನ್ ಆಫ್ ಬ್ಯಾಕ್ಟೀರಿಯಾ ಇನ್ ಪ್ಯೂರ್ ಕಲ್ಚರ್. ಬ್ಯಾಕ್ಟೀರಿಯಾ ಅಂದರೆ ಸೂಕ್ಷ್ಮ ಜೀವಿಗಳು, ಕೀಟಾಣುಗಳು ಬಹಳಷ್ಟು ಒಂದೇ ಕಡೆ ಇರುತ್ತೆ. ಆದರೆ ನಾವು ಒಂದೇ ಬೇಕಾದಂತಹ ಸೂಕ್ಷ್ಮ ಜೀವಿಯನ್ನು ಪ್ಯೂರ್ ಕಲ್ಚರ್ ಆಗಿ ಐಸೋಲೇಟ್ ಮಾಡೋದನ್ನ ಹೇಗೆ ಅನ್ನೋದನ್ನ ಸಹ ರಾಬರ್ಟ್ ಕಾಚ್ ಅವರು ಹೇಳ್ಕೊಟ್ಟಿದ್ರು. ದ ಮೆಥಡ್ಸ್ ಆಫ್ ಐಸೋಲೇಷನ್ ಆಫ್ ಬ್ಯಾಕ್ಟೀರಿಯಾ ಇನ್ ಪ್ಯೂರ್ ಕಲ್ಚರ್. ಹಿ ಡಿಸ್ಕ್ರೈಬ್ಡ್ ಹ್ಯಾಂಗಿಂಗ್ ಡ್ರಾಪ್ ಮೆಥಡ್ ಫಾರ್ ಮೊಟಿಲಿಟಿ ಆಫ್ ಆರ್ಗಾನಿಸಮ್. ಈ ಸೂಕ್ಷ್ಮ ಜೀವಿಗಳು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಹೇಗೆ ಹೋಗುತ್ತೆ ಅನ್ನೋ ಮೊಟಿಲಿಟಿನ ಡಿಸ್ಕ್ರೈಬ್ ಮಾಡಿದ್ದು ಹ್ಯಾಂಗಿಂಗ್ ಡ್ರಾಪ್ ಮೆಥಡ್ ಇಂದ ಸಹ ಇವರೇ. Now, he discovered bacteria like anthrax, cholera, and tubercle bacilli. He introduced staining techniques by using aniline dye. ನಾವು ಈ ಸೂಕ್ಷ್ಮ ಜೀವಿಗಳನ್ನು ಸೂಕ್ಷ್ಮದರ್ಶಕ ಅಂದರೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡಬೇಕಾದ್ರೆ ಕೆಲವೊಂದು ನಮಗೆ ಡೈರೆಕ್ಟ್ ಆಗಿ ಕಣ್ಣಲ್ಲಿ ಕಾಣಲ್ಲ. ಸೊ ಅದಕ್ಕೆ ನಾವು ಬಣ್ಣವನ್ನು ಹಾಕ್ತೇವೆ, ದಟ್ ಇಸ್ ನೋನ್ ಆಸ್ ಡೈಸ್. ಸೊ ಅದನ್ನು ನಾವು ಫರ್ದರ್ ಚಾಪ್ಟರ್ಸ್ ಅಲ್ಲಿ ಕಲಿತೀವಿ. ಈ ಸ್ಟೇನಿಂಗ್ ಟೆಕ್ನಿಕ್ಸ್ನ ಯೂಸಿಂಗ್ aniline dyes was given by Robert Koch. Now, Koch postulate and Koch's phenomena was also given by him. That we'll learn in the next video. Koch postulates ಅನ್ನೋದು ಇಟ್ಸ್ ಅ ಸಪರೇಟ್ ಕ್ವಶನ್ ಆನ್ ಇಟ್ಸ್ ಓನ್. ಅದನ್ನು ನಾವು ಮತ್ತಿನ ವಿಡಿಯೋದಲ್ಲಿ ಕಲಿತೀವಿ. ಸೊ ದೀಸ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಬೈ ರಾಬರ್ಟ್ ಕಾಚ್. ನೆಕ್ಸ್ಟ್, ಜೋಸೆಫ್ ಲಿಸ್ಟರ್ ಈಸ್ ನೋನ್ ಆಸ್ ಫಾದರ್ ಆಫ್ ಆಂಟಿಸೆಪ್ಟಿಕ್ ಸರ್ಜರಿ. ನಾವು ಇವತ್ತು ಆಪರೇಷನ್ ಥಿಯೇಟರಲ್ಲಿ OTಲಿ ನಾವು ಏನು ಆಂಟಿಸೆಪ್ಸಿಸ್ ಮೆಷರ್ಸ್ನ ತಗೋತೀವಿ ಅದನ್ನು ಹೇಳ್ಕೊಟ್ಟವರು ಜೋಸೆಫ್ ಲಿಸ್ಟರ್. ಹಿ ಅಬ್ಸರ್ವ್ ದ್ಯಾಟ್ ಪೋಸ್ಟ್ ಆಪರೇಟಿವ್ ಇನ್ಫೆಕ್ಷನ್ಸ್ ವೆರ್ ಗ್ರೇಟ್ಲಿ ರೆಡ್ಯೂಸ್ಡ್ ಬೈ ಯೂಸಿಂಗ್ ಡಿಸ್ಇನ್ಫೆಕ್ಟೆಂಟ್ಸ್ ಸಚ್ ಆಸ್ ಡೈಲ್ಯೂಟೆಡ್ ಕಾರ್ಬೋಲಿಕ್ ಆಸಿಡ್ ಡ್ಯೂರಿಂಗ್ ಸರ್ಜರಿ ಟು ಸ್ಟರ್ಲೈಸ್ ದ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಟು ಕ್ಲೀನ್ ದ ಬೂತ್ಸ್. ಅಂದರೆ ಅವ್ರು ಏನು ಕಂಡ್ರು ಅಂದರೆ ಆಪರೇಷನ್ ಥಿಯೇಟ್ರಲ್ಲಿ ನಾವು ಕೆಲವೊಂದು ಸ್ಟರ್ಲೈಸೇಷನ್ ಮೆಥಡ್ಸನ್ನು ನಾವು ಯೂಸ್ ಮಾಡಿದಾಗ ಪೋಸ್ಟ್ ಆಪರೇಟಿವ್ ಅಂದರೆ ಆಪರೇಷನ್ ಸರ್ಜರಿ ಆದ ನಂತರ ಆಗುವಂಥ ಇನ್ಫೆಕ್ಷನ್ಸ್ಗಳನ್ನು ನಾವು ತಡಿಬಹುದು ಅಂತ ಕಂಡು ಹಿಡಿದವರು ಜೋಸೆಫ್ ಲಿಸ್ಟರ್. ಸೊ ಇನ್ಫೆಕ್ಷನ್ಸ್ನ ತಡೆಗಟ್ಟೋದೇ ಆಂಟಿಸೆಪ್ಸಿಸ್. He instructed surgeons under his responsibility to wear clean gloves and wash their hands before and after operations with 5% carbolic acid solution. ಇವ್ರು ಏನು ಹೇಳಿದ್ರು ಅಂದರೆ ತಮ್ಮ ಅಂಡರ್ ವರ್ಕ್ ಮಾಡುವಂಥ ಎಲ್ಲ ಸರ್ಜನ್ಸ್ಗಳಿಗೆ ಬಿಫೋರ್ ಆ್ಯಂಡ್ ಆಫ್ಟರ್ ಆಪರೇಟಿಂಗ್ ಯು ಹ್ಯಾವ್ ಟು ವಾಶ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಯು ಹ್ಯಾವ್ ಟು ವೇರ್ ಕ್ಲೀನ್ ಗ್ಲೌಸ್. ಸೊ ದೀಸ್ ಆರ್ ಆಂಟಿಸೆಪ್ಸಿಸ್ ಮೆಷರ್ಸ್. ಅದನ್ನು ಅವ್ರು ಹೇಳ್ಕೊಟ್ರು. ನಾವು ನೆಕ್ಸ್ಟ್ ಇಸ್ ಎಡ್ವರ್ಡ್ ಜೆನ್ನರ್. ಈಸ್ ನೋನ್ ಆಸ್ ದ ಫಾದರ್ ಆಫ್ ಇಮ್ಯುನಾಲಜಿ. ಇಮ್ಯುನಾಲಜಿ ಇಸ್ ಅ ಸಪ್ರೇಟ್ ಟಾಪಿಕ್ ಆಫ್ ಡಿಸ್ಕಷನ್. ಇನ್ನೊಂದು ವಿಡಿಯೋದಲ್ಲಿ ಎಲ್ಲ ಸಪ್ರೇಟ್ ಆಗಿ ನಿಮಗಿದೆ. Edward Jenner developed the first vaccine of the world, which is smallpox vaccine. Smallpox ಎಂಬ ಕಾಯಿಲೆಗೆ ಏನು ವ್ಯಾಕ್ಸಿನ್ ಕಂಡುಹಿಡಿದ್ರು ಅದು ಫಸ್ಟ್ ವ್ಯಾಕ್ಸಿನ್ ಕಂಡುಹಿಡಿದಂಥದ್ದು. ಅದನ್ನ ಕಂಡುಹಿಡಿದವರು ಎಡ್ವರ್ಡ್ ಜೆನ್ನರ್ ಅವರು. ಹಿ ಯೂಸ್ಡ್ ಕೌಪಾಕ್ಸ್ ವೈರಸ್ ಅಂದರೆ ವ್ಯಾರಿಯೋಲಾ ವ್ಯಾಕ್ಸಿನೆಯನ್ನು ಯೂಸ್ ಮಾಡಿದರು. ಏನಕ್ಕೆ? ಟು ಇಮ್ಯುನೈಸ್ ದ ಚಿಲ್ಡ್ರನ್ ಅಗೇನ್ಸ್ಟ್ ಸ್ಮಾಲ್ಪಾಕ್ಸ್. ಸ್ಮಾಲ್ಪಾಕ್ಸ್ ಎಂಬ ಕಾಯಿಲೆಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಚಿಕ್ಕ ಹುಡುಗರಿಗೆ ಕೌಪಾಕ್ಸ್ ವ್ಯಾಕ್ಸಿನ್ನ ಅವ್ರು ಕೊಟ್ಟರು. ಫ್ರಮ್ ವಿಚ್ ದ ಟರ್ಮ್ ವ್ಯಾಕ್ಸಿನ್ ವಾಸ್ ಡಿರೈವ್ಡ್. ವ್ಯಾಕ್ಸಿನ್ ಅನ್ನೋ ಟರ್ಮ್ ಸಹ ಡಿರೈವ್ ಮಾಡಿದವರು ಎಡ್ವರ್ಡ್ ಜೆನ್ನರ್. ನಾವು ನಮ್ಮ ಬಾಡಿ ಸರ್ಫೇಸ್ ಅಲ್ಲಿ ಹೇಗೆ ನಾವು ಡಿಸ್ಇನ್ಫೆಕ್ಟಿಂಗ್ ಮಾಡಬೇಕು, ಅದರಲ್ಲೂ ಸಹ ಆರ್ಗ್ಯಾನಿಸಮ್ಸ್ ಇದೆ ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಮೆನ್ಷನ್ ನಾವು. ದ ಸರ್ಫೇಸ್ ಆಫ್ ಅವರ್ ಸ್ಕಿನ್ ಇಟ್ ಸೆಲ್ಫ್ ಕಂಪ್ರೈಸಸ್ ಆಫ್ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ಸ್. ಸೊ ಫಾರ್ ಎಕ್ಸಾಂಪಲ್ ಆಕ್ಸಿಲಾ ಅಂದರೆ ನಮ್ಮ ಆರ್ಮ್ ಪಿಟ್ ಅಲ್ಲಿ, ಅಥವಾ ಪೆರಿನಿಯಂ ಅಂದರೆ ತೊಡೆ ಸಂದಿಯಲ್ಲಿ, ಗ್ರಾಯಿನ್ ಅಂತ ಹೇಳ್ತಾರೆ, ಮತ್ತೆ ಟೋ ವೆಬ್ಸ್ ಅಂದರೆ ಬೆರಳುಗಳ ಮಧ್ಯದಲ್ಲಿ, ಕಾಲಲ್ಲಿ. ಈ ಏರಿಯಾದಲ್ಲಿ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಇರುತ್ತೆ. ಅಂದರೆ ಇದು ಸೂರ್ಯನ ಕಿರಣಗಳಿಗೆ ಜಾಸ್ತಿ ಎಕ್ಸ್ಪೋಸ್ಡ್ ಇರಲ್ಲ. ಸೊ ದೀಸ್ ಪ್ರೊವೈಡ್ ಅ ಸರ್ಟನ್ ಎನ್ವಿರಾನ್ಮೆಂಟ್ ಫಾರ್ ದೀಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಟು ಗ್ರೋ. ಅದಕ್ಕೆ ನಾವು ಕಾಣ್ಪಡ್ತೀವಿ ಇದರಲ್ಲಿ ಈ ಏರಿಯಾಗಳಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ. ದೀಸ್ ಏರಿಯಾಸ್ ಆರ್ ರಿಲೇಟಿವ್ಲಿ ಮಾಯಿಶ್ಚರಸ್ ಆ್ಯಂಡ್ ಪ್ರೊವೈಡ್ ಸೂಟೇಬಲ್ ಎನ್ವಿರಾನ್ಮೆಂಟ್ ಫಾರ್ ಬ್ಯಾಕ್ಟೀರಿಯಾ ಟು ಗ್ರೋ. ದೀಸ್ ಏರಿಯಾಸ್ ಪ್ರೊವೈಡ್ ಸೂಟೇಬಲ್ ಎನ್ವಿರಾನ್ಮೆಂಟ್ ಫಾರ್ ಬ್ಯಾಕ್ಟೀರಿಯಾಗಳು ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೆಫ್ಲೋಕಾಕಸ್ ಆರಿಯಸ್, ಕಾರ್ನಿಬ್ಯಾಕ್ಟೀರಿಯಂ ಡಿಪ್ತೀರಿಯೆ, ಇದೆಲ್ಲ ಸಹ ನಾವು ಡೀಟೇಲ್ಡ್ ಆಗಿ ಇಂಡಿವಿಜುವಲಿ ಎವ್ರಿ ಬ್ಯಾಕ್ಟೀರಿಯಾನ ಕಲಿತೀವಿ. ಈ ಬ್ಯಾಕ್ಟೀರಿಯಾಗಳಲ್ಲಿ ಈಸಿಯಾಗಿ ಬೆಳೆಯಬಹುದು ಅಂತ ಹೇಳ್ತಾರೆ. ಸ್ಪೆಸಿಫಿಕಲಿ ಸ್ಟೆಫ್ಲೋಕಾಕಸ್ ಎಪಿಡರ್ಮಿಡಿಸ್. ನಾವು ಆ ಹೆಸರಲ್ಲೇ ಇದೆ, ಸ್ಟೆಫ್ಲೋಕಾಕಸ್ ಇಸ್ ದ ನೇಮ್ ಆಫ್ ದ ಫ್ಯಾಮಿಲಿ. ಎಪಿಡರ್ಮಿಡಿಸ್ ಅಂದರೆ ಸ್ಕಿನ್ ಅಲ್ಲಿ ಇರುವಂಥ ಟಾಪ್ ಮೋಸ್ಟ್ ಲೇಯರ್ಗೆ ಎಪಿಡರ್ಮಿಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಇದಿರುತ್ತೆ ಅಂತ ಹೇಳ್ತಾರೆ, ಸ್ಟೆಫ್ಲೋಕಾಕಸ್ ಎಪಿಡರ್ಮಿಡಿಸ್. ಈ ಬ್ಯಾಕ್ಟೀರಿಯಾ 90% ಆಫ್ ಬಾಡಿ ಫ್ಲೋರಾನ ಫಾರ್ಮ್ ಮಾಡುತ್ತೆ. ಅಂದರೆ ನಮ್ಮ ಬಾಡಿಯಲ್ಲಿ ಇರುವಂಥ ಕಾಮನ್ ಬ್ಯಾಕ್ಟೀರಿಯಾಸ್ ಅಲ್ಲಿ 90% ಇದೇ ಇರುತ್ತೆ. ನಾವು ಸ್ಟೆಫ್ಲೋಕಾಕಸ್ ಆರಿಯಸ್ ವೇರ್ ಯು ಕ್ಯಾನ್ ಸಿ, ಎಲ್ಲಿ ಕಾಣುತ್ತೆ ಆರಿಯಸ್ ಅಂದರೆ ಇಟ್ ಇಸ್ ಸೀನ್ ಇನ್ ದ ನೋಸ್, ದ ಪೆರಿನಿಯಮ್ ಆ್ಯಂಡ್ ದ ವಲ್ವಾ ಸ್ಕಿನ್. ಆಕರೆನ್ಸ್ ಇನ್ ನೇಸಲ್ ಪ್ಯಾಸೇಜ್ ವೇರೀಸ್ ವಿತ್ ಏಜ್, ಗ್ರೇಟೆಸ್ಟ್ ಬಿಂಗ್ ಇನ್ ನ್ಯೂ ಬಾರ್ನ್, ಲೆಸ್ ಇನ್ ಅಡಲ್ಟ್ಸ್. ನೇಸಲ್ ಪ್ಯಾಸೇಜ್ ಅಂದರೆ ಮೂಗಲ್ಲಿ ಸಹ ಈ ಸ್ಟೆಫ್ಲೋಕಾಕಸ್ ಆರಿಯಸ್ ಅನ್ನೋಂಥ ಬ್ಯಾಕ್ಟೀರಿಯಾ ಇರಬಹುದು. ಅದು ಮೋಸ್ಟ್ಲಿ ಬೇಬೀಸಲ್ಲಿ ಇರುತ್ತೆ ಜಾಸ್ತಿ, ಅಡಲ್ಟ್ಸಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ.
ಮತ್ತೆ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ದಟ್ ವಿಲ್ ಲರ್ನ್ ವಿಚ್ ಕ್ಯಾನ್ ಬಿ ಇನ್ ಅವರ್ ಬಾಡಿ ಆಸ್ ಕಮೆನ್ಸಲ್ಸ್ ಆರ್ ಮೈಕ್ರೋಕಾಕಾಯ್, ಡಿಪ್ಥೆರಾಯ್ಡ್ಸ್ ಆ್ಯಂಡ್ ಪ್ರೊಪಿಯೋನಿ ಬ್ಯಾಕ್ಟೀರಿಯಾ. ಡೀಟೇಲ್ ಆಗಿ ನಮ್ಮ ಇಂಡಿವಿಜುವಲ್ ಬ್ಯಾಕ್ಟೀರಿಯಾನ ಬ್ಯಾಕ್ಟೀರಿಯಾಲಜಿಲಿ ಕಲಿತೀವಿ. That's all for today's class. Thank you.